ಸಕ್ಕರೆ ಹೇಳ್ಕೊಂಡು ಹೋಗೋ ಇರುವೆಗೆ ಬೆಲ್ದ ಚೆಳ್ಕೊಂಡು ಹೋಗು ಅಂದ ಹಾಗೆ ನನಗೆ ಟಾಸ್ಕ್ ಕೊಟ್ಟಾಗಾಯ್ತು. ಇರೋ ಪರಿಸ್ಥಿತಿಯಲ್ಲಿ ಪವಿತ್ರ ಅವ್ರನ್ನ ಕಾಪಾಡೋದೇ ದೊಡ್ಡ ಟಾಸ್ಕು, ಅದರಲ್ಲಿ ಇದೊಂದು ದೊಡ್ಡ ಟಾಸ್ಕು. ಹೇಗಪ್ಪ ನಿಭಾಯಿಸ್ಲಿ? ಪವಿತ್ರಂಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀ ಹೊರಡಿ, ಏನಾದ್ರು ಇದ್ರೆ ನಾನೇ ಅಪ್ಡೇಟ್ ಮಾಡ್ತೀನಿ. ಪವಿತ್ರಂಗೆ ಪ್ರಜ್ಞೆ ಬಂದ ತಕ್ಷಣ ಮೊದಲು ಮಾತಾಡಿಸ್ಬೇಕಾಗಿರೋ ನಾನು. ಮೊದಲೇ ನಾನು ಎಡವಟ್ ಮಾಡಿದ್ರಲ್ಲಿ ಎಕ್ಸ್ಪರ್ಟು ಅಂತ ಎಲ್ಲರೂ ಬೈತಾರೆ. ಮುಂದಿನೇನು ಎಡವಟ್ ಆಗುತ್ತೋ ಏನೋ. ಅಯ್ಯೋ, ಲೀಲಾ, ಲೀಲಾ ಲೀಲಾ ಏನಿದ್ ನೀನು? ಈ ಮನೆ ಯಜಮಾನಿ ಹೀಗೆಲ್ಲ ನೆಲದ ಮೇಲೆ ಕೂತ್ಕೋಬಾರ್ದು, ರಾಣಿ ತರ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ಬಾ ಬಾ ಬಾ. ನನ್ ಮುದ್ದು ಸೊಸೆನಮ್ಮ ನೀನು, ಗೆಲುವಿನ ಸರ್ದಾರಿಣಿ. ನೀ ಹೆಜ್ಜೆ ಇಟ್ಟಲ್ಲೆಲ್ಲ ದೀಪಾವಳಿನೇ. ತಗೋ ತಿನ್ನು. ಮಾಡು. ವಾವ್, ಸಖತ್ತಾಗಿದೆ ಅಜ್ಜಿ. ಯಾವ ಸ್ವೀಟ್ ಅಂಗಡಿಯಿಂದ ಆರ್ಡರ್ ಮಾಡಿದ್ದು? ಇನ್ನೂ 2 kg ಆರ್ಡರ್ ಮಾಡಿಬಿಡಿ. ನನಗಾಗಿರೋ ಟೆನ್ಷನ್ಗೆ ಅಷ್ಟು ಒಬ್ಳೆ ತಿಂದ್ಬಿಡ್ತೀನಿ. ಆಗ್ಲಾದ್ರೂ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಖುಷಿ ಪಡೋ ವಿಷಯಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಆದಷ್ಟು ಬೇಗ ನೀ ಮನೇನ ಕಂಟ್ರೋಲಿಗೆ ತಗೋಬೇಕು. ಇದು ಹೇಗಿದೆ ಅಂದರೆ LKG ಮಗು ಹತ್ರ ಬಂದು 10ನೇ ಕ್ಲಾಸ್ ಮಕ್ಳಿಗೆ ಟ್ಯೂಷನ್ ಮಾಡುವಂದಾಗಿದೆ. ತಪ್ಪು ತಿಳ್ಕೊಂಡಿದೀಯ ನೀನು. ನಿನ್ನ ಸೊಸೆ ಅಂದ್ರೆಲ್ಲ ಡಬಲ್ ಗ್ರ್ಯಾಜುಯೇಟ್ಸು, ಅವ್ರಿಗೆ ನೀನು ಪಾಠ ಮಾಡಬೇಕು. ಅಜ್ಜಿ, ನೀವು ನಂಗೆ ಇನ್ನೂ ಎದುರಿಸ್ತಿದ್ದೀರಾ? ಮೊದಲೇ ನಾನು ಎಲ್ಲಿ ಬೋರ್ಡು. ಹುಚ್ಚೆ, ಹುಟ್ಟಾನ ಯಾರು ಎಲ್ಲ ಕಲ್ತ್ಕೊಂಡು ಬಂದ್ಬಿಡೋದಿಲ್ಲ. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲಮ್ಮ. ಹೋಗ್ತಾ ಹೋಗ್ತಾ ನಿನ್ಗೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತೆಲ್ಲ ಅರ್ಥ ಆಗುತ್ತೆ. ನಿಧಾನವಾಗಿ ಒಂದೊಂದೇ ಅರ್ಥ ಮಾಡಿಕೊಂಡು ನೀನು ಈ ಮನೇನ ನಿನ್ನ ಕಂಟ್ರೋಲಿಗೆ ತಗೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಟೆನ್ಷನ್ ಮಾಡ್ಕೊಂಡ್ರೆ ತಲೆ ಓಡುತ್ತಾ? ನನಗೆ ನಂಬಿಕೆ ಇದೆ, ನಿನಗೆ ಒಳ್ಳೇದೇ ಆಗುತ್ತೆ. ನಿನ್ನ ಕೈಲಿ ಎಲ್ಲ ಆಗುತ್ತೆ. ಏನೋ ಅಜ್ಜಿ, ಬೇರೆ ವಿಷಯದಲ್ಲಾಗಿದ್ರೆ ನಾನು ನಿಮ್ಮ ಮಾತು ಕೇಳಿ ಬೂಸ್ಟಪ್ ಆಗ್ತಾ ಇದ್ದೆ. ಆದರೆ ಇದ್ಯಾಕೋ ತುಂಬ ರಿಸ್ಕ್ ಅನಿಸ್ತಾ ಇದೆ. ತಟ್ಟಿ ದೇವ್ರೇನು ದಡ್ಡನ? ಅವ್ನಿಗೆ ಯಾರ್ಯಾರಿಗೆ ಯಾವಾಗ ಏನೇನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಪ್ರಕಾರ ಕೊಡ್ತಾನೆ. ಈಗ ನಮ್ಮ ದುರ್ಗಾನೇ ತಗೋ, ಅವಳ ಕೈಗೆ ಅಧಿಕಾರ ಬರಬೇಕು ಅಂತಂದರೆ ಅವಳು ತುಂಬ ವರ್ಷ ಕಷ್ಟಪಟ್ಟಿದ್ದಾಳೆ. ಅವಳು ನಿನ್ನ ಹಾಗೆ ತಪ್ಪು ಮಾಡಿ ಬೈಸ್ಕೊಂಡು ತಿದ್ದುಕೊಂಡು ಪರಿಪಕ್ವ ಆದಮೇಲೆ ಅವಳ ಕೈಗೆ ಅಧಿಕಾರ ಬಂದಿದ್ದು. ಆದರೆ ನಿನಗೆ ತುಂಬ ಬೇಗ ಸಿಕ್ಬಿಟ್ಟಿದೆ ಅಂದಮೇಲೆ ದೇವರೇ ನಿನಗೆ ದಾರಿ ಮಾಡಿಕೊಡ್ತಿದ್ದಾನೆ ಅಂತಲ್ವಾ ಅರ್ಥ? ದೇವರೇ ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಅಂತಂದಮೇಲೆ ನಿನಗೆ ಯಾಕೆ ನಿನ್ನ ಮೇಲೆ ಅನುಮಾನ? ಹೌದಾ? ಮತ್ತೆ ಯಾರನ್ನು ನಂಬದೇ ಇರೋ ನನ್ನ ಮಗ ನಿನ್ನನ್ನು ನಂಬಿ ಈ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂತಂದಮೇಲೆ ನೀ ಹೇಗೆ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು ನೋಡು. ಲೀಲಾ ಕೈಲಿ ಏನೂ ಆಗಲ್ಲ ಅನ್ನೋರ ಮುಂದೆ ನೀನು ಲೀಲಾ ಕೈಲಿ ಎಲ್ಲ ಆಗತ್ತೆ ಅಂತ ತೋರಿಸ್ಬೇಕು. ಅವ್ರು ಯಾರು ನಿನ್ನ ಮುಂದೆ 3 ವಿಷಯ ಮಾತಾಡಬಾರ್ದು. 1, ಲೀಲಾ ನಿನ್ನ ಕೈಲಿ ಆಗಲ್ಲ ಅನ್ನೋದು. 2ನೇದು, ಲೀಲಾ ನಿನ್ನ ಕೈಲಿ ಆಗೋದೇ ಇಲ್ಲ ಅನ್ನೋದು. 3ನೇದು, ಎಲ್ಲ ಶಕ್ತಿ ಇರೋ ನಿನ್ನ ಮನಸ್ಸನ್ನು ಕೇಳ್ಕೊ. ಗೆಲ್ಲಕ್ಕೆ ಅಂತಾನೆ ಹುಟ್ಟಿದೀಯಪ್ಪ ನೀನು, ಗೆದ್ದೆ ಗೆಲ್ಲಬೇಕು. ನಿನ್ನ ನಾಡ್ಕೊಂಡು ನಗೋರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೋಬೇಕು. ಆ ಥರ ನಿಭಾಯಿಸು. ಸೋಲ್ಬೇಡ, ಚಾಲೆಂಜ್ ಆಗಿ ತಗೋ. ನೀವು ಹೇಳೋದು ನಿಜ ಅಜ್ಜಿ, ನಾನು ಚಾಲೆಂಜ್ ಆಗಿ ತಗೋತೀನಿ. ಒಳ್ಳೆ ಹುಡುಗಿ ಇದು ನಮ್ಮ ಲೀಲಾ ಅಂತಂದ್ರೆ. ನೀನು ಬೇಗ ನಿನ್ನ ತವ್ರ ಮನೆಗೆ ಹೋಗ್ಬಾ. ಅವ್ರಿಗೆ ಈ ವಿಷಯ ತಿಳಿಸಿ ಅವ್ರ ಆಶೀರ್ವಾದ ತಗೊಂಡ್ ಬಾ. ಅವ್ರ ಹತ್ರನೂ ಮಾತಾಡಿ ಅವ್ರ ಸಜೆಷನ್ಸ್ ತಗೋ. ಈಗಲೇ ಹೊರಡು. ಸರಿ ಅಜ್ಜಿ.
ಅಯ್ಯೋಯ್ಯೋ ನಾನು ಹೋದಾಗ ಏಜೆ ಬಂದ್ಬಿಟ್ರೆ ಅಜ್ಜಿ ಏಜೆ ಎಷ್ಟೊತ್ತಿಗೆ ಬರ್ತಾರೆ? ಯಾಕೆ? ಅದು ಅವ್ರು ಬರೋದ್ರಲ್ಲ ಎಲ್ಲ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕಲ್ಲ, ನಾನು ಬರೋದು ಲೇಟ್ ಆಗ್ಬಿಟ್ರೆ ಅಂತ. ಇವತ್ತವನು 10 ಗಂಟೆಗೆ ಮೊದಲು ಬರಲ್ಲ, ಏನ್ ಆರಾಮಾಗಿ ಹೋಗ್ಬಾ. ಸರಿ ಅಜ್ಜಿ. ಅಣ್ಣ ದೇವ್ರಿದ್ದಾನೆ, ಅದಕ್ಕೇನು ಆಗಲ್ಲ, ಪ್ಲೀಸ್ ಅಣ್ಣ ಅಳ್ಬೇಡ. ದೇವ್ರೆದ್ದಿದ್ರೆ ದೇವ್ರಂತ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಷ್ಟ ಇಲ್ದಿರೋ ಮನ್ಸಲ್ಲಿ ನನ್ನ ಹೆಂಡತಿನಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಳು ಹೇಗಿರ್ತಾಳೋ ಅನ್ನೋ ಭಯದಲ್ಲೇ ಬದುಕಬೇಕಾಗಿದೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಣ್ಣ? ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ಏಜೆ ಹತ್ರ ಮಾತಾಡ್ತೀನಿ, ನೀನು ಇಲ್ಲೇ ನಮ್ಮ ಜೊತೆಲೇ ಬಂದಿದ್ಬಿಡು. ಆ ಏಜೆ ನನ್ನ ಮನೆ ಒಳಗಡೆ ಸೇರಿಸೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿರೋ ಬಿಡ್ತಾನ, ನರಸಿಂಹ ಅವತಾರ ತಾಳ್ತಾನ ಅಷ್ಟೇ. ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ? ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ನಾನೀಗ ಮನೆಗೆ ಬಂದು ಹೇಗಿರೋದು? ಸ್ವಾಭಿಮಾನಿ ನಾನು ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಹೆಂಡ್ತಿನ ಕಳಿಸ್ಕೊಟ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ. ಅದು ಸಾಧ್ಯ ಇಲ್ಲ ಅಣ್ಣ, ಏಜೆ ಕಳ್ಸಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ. ಏಜೆಗೆ ಪವಿತ್ರ ಅಂದರೆ ತುಂಬ ಪ್ರೀತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ, ಅದಕ್ಕೆ ಏನೂ ಆಗಲ್ಲ. ಜೀವಕ್ಕೆ ಏನು ಅಪಾಯ ಆಗಲ್ವಲ್ಲ ಅನ್ನೋದೇ ನಾನು ಧೈರ್ಯ ಕಳ್ಕೊಳ್ಳೋದಕ್ಕೆ ಕಾರಣ. ಅಣ್ಣ ಇನ್ನೂ ಅನುಮಾನನಾ? ನನಗೆ ಏಜೆ ಮೇಲೆ ಯಾವ ಅನುಮಾನನೂ ಇಲ್ಲ, ಆದರೆ ಭಯ ಇರೋದು ಆ ಎಡವಟ್ ಲೀಲಾ ಮೇಲೆ. ಏಜೆ ಯಾವಾಗಲೂ ಆಫೀಸಲ್ಲಿ ಇರ್ತಾರೆ, ನಾನು ನೋಡ್ಕೊಳ್ತೀನಿ ಅಂತ ಅವಳು ಏನಾದ್ರು ಎಡವಟ್ ಮಾಡಿಬಿಟ್ರೆ? ನಾನಿದ್ದೀನಲ್ವಾ, ಅದಕ್ಕೆ ಏನೂ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಾನು ಅವ್ರ ಜೊತೆನಲ್ಲೇ ಇರ್ತೀನಿ, ಸರಿನಾ? ಏನೋ ನೀನಿದೆಯಾ ಅನ್ನೋ ಧೈರ್ಯದ ಮೇಲೆ ನಿಮ್ಮ ಅದಕ್ಕೆ ನಿಲ್ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟೇ ಬ್ಯುಸಿ ಆದರೂ ಅವಳನ್ನ ಮಾತ್ರ ಮರಿಬೇಡ. ನಿಮ್ಮ ಅದಕ್ಕೆ ಹುಷಾರಾಗೋವರೆಗೂ ಈ ಪಾರ್ಟಿ, ಪಬ್ಬು, ಕ್ಲಬ್ಬು ಎಲ್ಲ ನನಗೋಸ್ಕರ ಬಿಟ್ಬಿಡು. ಸರಿ ಅಣ್ಣ. ಸರ್ಸು, ಇನ್ನೊಂದು ವಿಷಯ. ಏನು? ಏನಿಲ್ಲ, ನಿಮ್ಮ ಅದಕ್ಕೆ ಏನಾದ್ರು ಪ್ರಜ್ಞೆ ಬಂದರೆ ಅಪ್ಪಿತಪ್ಪಿನೂ ಯಾರಿಗೂ ಮಾತಾಡ್ಸೋದಕ್ಕೆ ಬಿಡ್ಬೇಡ. ತಕ್ಷಣ ನನಗೆ ಕಾಲ್ ಮಾಡಿ. ಯಾಕೆ ಹೀಗೆ ಹೇಳ್ತಿದ್ಯಾ? ಬೇರೇನಿಲ್ಲ, ಜಸ್ಟ್ ಪೊಲೀಸ್ ಪಾರ್ಟ್ ಅಷ್ಟೇ. ಪವಿತ್ರ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನಾಯ್ತು ಅವಳಿಗೆ ಅಂತ ತಿಳ್ಕೊಬೇಕಾಗಿತ್ತು.